ಸರ್ ಲೈಫಲ್ಲಿ ನಾವು ಯಾರು ನಂಬಬೇಕು ಸರ್? ನೀವು ಲೈಫಲ್ಲಿ ಇಬ್ಬರು ನಂಬಿ, ಒಬ್ಬನು ಸತ್ತೋಗಿದ್ದಾನೆ, ಇನ್ನೊಬ್ಬ ಬಿಟ್ಟಿಲ್ಲ, ಇಷ್ಟಷ್ಟೇ. ನಾನೆಲ್ಲ ಯಂಗ್ಸ್ಟರ್ಸ್ಗೂ ಹೇಳೋದು, ದಯವಿಟ್ಟು ಲೈಫಲ್ಲಿ ಕನ್ನಡ ಮೀಡಿಯಂ ಓದಿದೀವಿ, ನಾನು ಕನ್ನಡ ಮೀಡಿಯಂ ಓದಿರೋದು. ಕನ್ನಡ ಮೀಡಿಯಂ ಹುಡುಗರಿಗೆ ಹೇಳ್ತೀನಿ, ನೀವು ಗೆಲ್ಲಬೇಕು ಅಂದ್ರೆ ಮೇಲ್ ಬರಬೇಕು ಅಂದ್ರೆ ಇಂಗ್ಲಿಷ್ ಎಲ್ಲ ಬೇಕಾಗಿಲ್ಲ. ಇಂಗ್ಲಿಷ್ ಇರೋದು ತಪ್ಪು ಮಾತಾಡಕ್ಕೆ. ಸೊ ದಯವಿಟ್ಟು ಇಂಗ್ಲಿಷ್ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೋಬೇಡಿ. ಎರಡನೇದು, ತುಂಬಾ ಜನ ಕೇಳ್ತಿರ್ತಾರೆ, ಸರ್ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ, ಅಪ್ಪ ಅಮ್ಮ ಅಷ್ಟು ಶ್ರೀಮಂತರಲ್ಲ. ಅಲ್ಲಪ್ಪ, ಅಪ್ಪ ಅಮ್ಮ ಇಲ್ದಾರ ಹುಡುಗರು ನನ್ನಂತ ಅನಾಥ ಹುಡುಗರ ವಿಧಾನಸೌಧ ಮೆಟ್ಲು ತುಳಿದಾಗ ಲೈಫಲ್ಲಿ ಹನ್ನೆರಡು ಅಂದ್ರೆ ಬರ್ತನ ಇರ್ಬೋದು, ಪ್ಯಾಕೆಟ್ಗೆ ಮನೆಗೆ ಕಾಸಿಂದ ಇರ್ಬೋದು, ಸ್ಟ್ರಗಲ್ ಇರ್ಬೋದು. ಬಟ್ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದು, ಇನ್ನೊಂದು 18, 19, 20 ವರ್ಷದಲ್ಲಿ ಇದ್ದೀರಾ, ಇನ್ನೊಂದು 5 ವರ್ಷ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಲೈಫಲ್ಲಿ ನೋಡಿದ್ರು ಜೀವನದಲ್ಲಿ ಮೇಲ್ ಬರ್ಬೇಕಾ, ಎರಡೇ ಪಾಲಿಸಿ. ಇಲ್ಲ ನಿಮ್ಗೆ ಅನಿಸ್ದಂಗೆ ಮಾಡು, ಇಲ್ಲ ಯಾವನಾದ್ರೂ ಹೇಳ್ದಂಗೆ ಕೇಳು, ಎರಡೇ ಒಂದು ಮಾಡು. ಇಲ್ಲಿ ನನ್ನ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಅನಿಸ್ದಂಗೂ ಮಾಡ, ಹೇಳ್ದಂಗೂ ಕೇಳಲ್ಲ. ಈಗ ನಾವೆಲ್ಲ ಹೆಂಗೆತ್ತಿ ಅಂದ್ರೆ ನಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ತೀವಪ್ಪ. ನನ್ಗೆ ಯಾರು ಹೇಳಿದ್ರು, ಏನ್ ಪದೇ ನೀನ್ ನಮ್ಮೆಲ್ಲ ಹೆಂಗಾದೆ ಅಂತ, ನನಗೆ ಅನ್ನಿಸ್ತಾ ಆಗೋದೆ ಅಷ್ಟೇ. ಅನಿಸ್ಬೇಕು. ಒಂದ್ಸಲ ನೋಡಿ ಪ್ರಭಾ, ಒಂದ್ 10 ನಿಮಿಷ ನಿಮ್ಮ ಅಣ್ಣನ ಮಾತಾಡ್ತಿರೋ ನಂಗೆ ಸೌಂಡ್ ಆಗಿರೋ. ಒಂದ್ಸಲ ನೋಡಿ ಬ್ರದರ್, ಲಯನ್ ಕಿಂಗ್ ಆಫ್ ದ ಫಾರೆಸ್ಟ್ ಅಲ್ಲ, ಲಯನ್ ಕಿಂಗ್ ಆಫ್ ದ ಫಾರೆಸ್ಟ್ ನೋಡಿ. ಹೋಗಿ ಲಯನ್ ಎಗೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ, ಅದೇ ಎಲಿಫೆಂಟ್ ಎಗೆಸ್ಟ್ ಅನಿಮಲ್. ಹೋಗಿ ಲಯನ್ ಕ್ಲವರೆಸ್ಟ್ ಅನಿಮಲ್ ಅದು ಅಲ್ಲ. ಹೋಗ್ಲಿ ಲಯನ್ ಟಾಲೆಸ್ಟ್ ಅನಿಮಲ್, ಜಿರಾಫ್ ಟಾಲೆಸ್ಟ್. ಅದೇ ಲಯನ್ ಟಾಲೆಸ್ಟ್ ಅಲ್ಲ, ಎಗೆಸ್ಟ್ ಅಲ್ಲ, ಕ್ಲವರೆಸ್ಟ್ ಅಲ್ಲ. ಏನಂತ ಇದ್ರು ಲಯನ್ ಕಿಂಗ್ ಆಫ್ ದ ಫಾರೆಸ್ಟ್ ಅಂತಾರೆ. ಒಂದ್ಸಲ ಲಯನ್ ಕೇಳದಂತೆ, ನೋಡಪ್ಪ ನೀನ್ ಉದ್ದಕ್ಕಿಲ್ಲ, ಎತ್ತಕ್ಕಿಲ್ಲ, ನೀನ್ ಬಲಾಢ್ಯ ಅಲ್ಲ, ಬುದ್ಧಿವಂತಿಕೆ ಇಲ್ಲ, ನೀನ್ ಕಿಂಗ್ ಆಫ್ ದ ಫಾರೆಸ್ಟ್ ಹೆಂಗಾದೆ ಅಂತ ನನಗನ್ನಿಸ್ತು ಆದೆ ಅಂತ. ನನ್ನ ಮಿಡಲ್ ಕ್ಲಾಸ್ ಬಡ ಕುಟುಂಬದ ಹುಡುಗರು ನಾನು ರಿಕ್ವೆಸ್ಟ್ ಮಾಡೋದು, ನೋಡ್ರು ನಾವೆಲ್ಲ ಬಡವರು, ಬಿ ಹ್ಯಾಪಿ. ಬಡವರಿಗಾದ್ರೂ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಶ್ರೀಮಂತರಿಗೆ ಐಟಿ ಸಮಸ್ಯೆ ಬಿಟ್ಟು ಇನ್ನೇನಿರುತ್ತೆ. ನಾನು ಭಾಷಣ ಈ ಯೋಜಲ್ಲಿ ಏನಪ್ಪ ನಮ್ಮಲ್ಲಿ ನೋಡ್ರಿ ಬಜ್ಜಿ ಹಾಕೋದು ಇರ್ರೋ ಹಂಗಿರ್ರು. ಇನ್ನೊಂದು ಟ್ರೈ ಮಾಡಿ ಬಿಸಾಕ್ತಾರೆ. ಈಗ ತೆಲುಗಲ್ಲಿ ಮಾತಾಡಿದಿನ, ನನಗೆ ಬಯಸ್ಕೊಳ್ಳೋದು ಹಳೇದು, ಬೆಳೆಯೋದು ಹೊಸ. ಅದು ದಯವಿಟ್ಟು ಮೈ ಡಿಯರ್ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ಲೈಫಲ್ಲಿ ನೀವು ಉದ್ಧಾರ ಆಗ್ಬೇಕು ಅಂದ್ರೆ ದಯವಿಟ್ಟು ಹೇಳ್ತೀನಿ, ಫಸ್ಟ್ ನಿಮ್ ಪರ್ಸನಲ್ ಲೈಫು, ನಿಮ್ ಕೆರಿಯರ್, ನಿಮ್ಮ ಅಪ್ಪ ಅಮ್ಮ ಇಷ್ಟೇ ಯೋಚನೆ ಮಾಡಿ. ಲೈಫಲ್ಲಿ ಅದು ಪ್ರದೀಪ್ ಈಶ್ವರ್ ಆಗ್ಬೋದು, ಇನ್ನೊಬ್ಬ ಆಗ್ಬೋದು, ಯಾರಾದ್ರೂ ಜೈಕಾರ ಹಾಕ್ಬೇಡಿ, ಯಾವ್ದೊಂದು ಹೋಗ್ಬೇಡಿ, ಜೀವನದಾಗ ಮೇಲೆ ಬರ್ತೀರ. ಇದು ಯಂಗ್ಸ್ಟರ್ಸ್ ಏಜಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿರಲ್ಲ, ನಿಮಗೆ ನೋಡಪ್ಪ ನಾವೆಲ್ಲ ಫೋರ್ಸ್ ಮಾಡ್ಬಿಟ್ಟಿದ್ದೀವಿ. ನೀವು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ. ನೋಡ, ನಿನಗೆ ಹಸುವಾದ್ರೆ ನಾನು ಊಟ ಮಾಡಿದ್ರೆ ನಿನ್ಗೆ ಹೊಟ್ಟೆ ತುಂಬಲ್ಲ. ಫಸ್ಟ್ ನಿನ್ ಕೆರಿಯರ್ ಕಾನ್ಸಂಟ್ರೇಟ್ ಮಾಡು. ಲೈಫಲ್ಲಿ ಕೆಲವು ಅಸಂಪ್ಷನ್ಸ್ಗೆಲ್ಲ ಬೀಳ್ಬೇಡ. ಏನ್ ಹುಡುಗರು ಒಂದ್ ಏಜಿಗೆ ಬಂದಿದ ತಕ್ಷಣ ನಾನ್ ಮನ್ಸು ಮಾಡಿದ್ರು ಎಂತ ಹುಡುಗಿ ಬೇಕಾದ್ರೂ ಮದುವೆ ಆಗ್ತಾರ. ನೀವು ಆಧಾರ್ ಕಾರ್ಡ್ ಕೊಟ್ರು ಒಬ್ರು ಮದುವೆ ಇರೋಲ್ಲ. ನಿನ್ನ ನಿಮ್ಮ ಆಧಾರ್ ಕಾರ್ಡ್ ಕೊಡೋರು ಕೆಲವರು ಆಧಾರ್ ಕಾರ್ಡ್ ಅಂತ QR ನೋಡಿದ್ದಂಗಿರುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ಲೀಸ್ ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ. ಬಹಳ ಜನ ಹೇಳಿದ್ರು, ದುಡ್ಡು ಮಾಡಕ್ ಧೈರ್ಯ, ದುಡ್ಡು ಮಾಡಕ್ಕೆಲ್ಲ ಧೈರ್ಯ ಬೇಕಾಗಿರೋದು, ಖರ್ಚು ಮಾಡಕ್ ಧೈರ್ಯ ಬೇಕಾಗಿರೋದು. ನನಗೆ ಧೈರ್ಯ ಇದೆ. ಯಾಕೆ ಅಂತ ಹೇಳ್ತೀನಿ, ಇವತ್ತು 60,000 ಮನೆಗಳಿಗೆ ಸೀರೆ ಕೊಡ್ತಿದ್ದೀನಿ. 1 to 10 ನನ್ನ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ 19,000 ಜನ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕಲ್ಲರ ಡ್ರೆಸ್ ಗಣೇಶ ಹಬ್ಬ ಕೊಡಿಸ್ತಾ ಇದ್ದೀನಿ. 7,000
ಎಲ್ರಿಗೂ ಸ್ಕಾಲರ್ಶಿಪ್ ಕೊಡ್ತಿದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಫ್ರೀ ಸಿಇಟಿ ನೀಟ್ IAS KS ಕೋಚಿಂಗ್ ಸೆಂಟರ್ ಇನ್ನು 1 ತಿಂಗಳಲ್ಲಿ ಎಲ್ಲ ಪ್ರೋಸೆಸ್ ನಡೀತಿದೆ, ಅಪ್ಲಿಕೇಶನ್ ಕರೀತೀನಿ. ಈಗ ಯಾವುದು ನಾನು ಚುನಾವಣೆ ಇಟ್ಕೊಂಡು ಮಾಡ್ತಿಲ್ಲ. ನಾನು ಯಾಕೆ ಇದೆಲ್ಲ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಬ್ರದರ್, ಒಂದ್ ಬದಲಾವಣೆಗೆ ಬಂದಿದ್ದೀನಿ, ಪ್ರಯತ್ನ ಪಡ್ತಿದ್ದೀನಿ. ನನ್ನನ್ನು ಕೇಳಿದ್ರು, ಏನಪ್ಪ ತುಂಬಾ ಸ್ಪೀಡ್ ಆಯ್ತು ಅಂತ. ಈ ಸ್ಪೀಡ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಇದನ್ನು ಬಿಡ್ಲಿ ನಾನು. ನಿನ್ ಸ್ಪೀಡ್ ಜಾಸ್ತಿ ಆಯ್ತು ಅಂತ. ಸರ್, ಈ ಸ್ಪೀಡ್ ನಾನು ಇಲ್ಲಿವರೆಗೂ ತಂದಿರೋದು, ಈ ಸ್ಪೀಡ್ ನಾನು ಹೇಗೆ ಕರ್ಕೊಂಡು ಹೋಗ್ತಾನೆ. ಈ ಸ್ಪೀಡ್ ಅಂತೂ ಕಡಿಮೆ ಆಗಲ್ಲ. ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಫೀಲ್ಡ್ ಅಲ್ಲ. ನೆನ್ಪಿಟ್ಟ ಆವಾಗ ರಾಯಲ್ ಆಗಿರಕ್ ಸಾಧ್ಯ. ಸ್ಪೀಡ್ ಫೀಲ್ಡ್ ಅಲ್ಲಿ ಇಟ್ಟರೆ ದಾಸನಕ್ಕೆ ಏನ್ ಗೊತ್ತಾ ಬ್ರದರ್, ನಾವು ತುಂಬಾ ಜನಕ್ಕೆ ಕ್ಲಾರಿಟಿ ಇಲ್ಲ ಲೈಫಲ್ಲಿ ಏನ್ ಮಾಡ್ತಿದ್ವಿ ಅಂತ. ಬೈಕ್ ಎತ್ಕೊಂಡ್ರೆ 120 ಸ್ಪೀಡಲ್ಲಿ ಬಿಲ್ಡಪ್ ಕೊಡ್ತಿರಲಿ. 120 ಅಲ್ಲಿ ಹೋದ್ರೆ ನಿನ್ ಯಾರು ನೋಡ್ತಾರೆ? ಒಂದು 30 ಅಲ್ಲಿ ಹೋದ್ರೆ ನಿನ್ನ ಮುಖ, ನಿನ್ನ ಹೇರ್ ಸ್ಟೈಲ್ ಹಾಕಿರೋ ಕ್ರೀಮ್ ಆದ್ರೂ ಕಾಣಿಸುತ್ತೆ. ಇದು ಯಾಕೆ ನಿಮ್ಗೆ ಗೊತ್ತಾ? ಬಿಲ್ಡಪ್ ಕೊಡೋದು ಈ ಜನರೇಷನ್ ಗೊತ್ತಿಲ್ಲ. ಇನ್ನೇನು ಮಾಡೋಣ? ಬಿಲ್ಡಪ್ ಕೊಡಬೇಕು ಅಂದ್ರೆ ಗಾಡಿ ಸ್ಪೀಡ್ 20 ಅಲ್ಲಿ ಇರಬೇಕು ಅನ್ನೋದು ಗೊತ್ತಿಲ್ಲ. ಸುಮ್ಮನೆ 120 ಅಲ್ಲಿ ಜೋರಾಗಿ ಹೋಗೋದು ಬರೋದು. ನಿಂತಿರೋರು ಏನ್ ಅನ್ಕೊಂತಾರೆ, ಇವನು ಹೋಗೋ ಕಾಲ ಹತ್ರ ಬಂದಿದೆ ಅನ್ಕೊಂತಾರೆ. ಓನ್ ಸ್ಪೀಡ್ ಹೋಗ್ತಿದೀನಿ ಹೀರೋಯಿಸಮ್ ಅನ್ಕೊಂತಾರೆ. ಇಲ್ಲಪ್ಪ, ಜನ ಯೋಚನೆ ಮಾಡೋದು ಬೇರೆ ತರ. ಮತ್ತೆ ತುಂಬಾ ಜನ, ಸರ್ ನಾನು ಕಷ್ಟ ಪಡ್ತಿದ್ದೀನಿ, ಸ್ಟ್ರಗಲ್ ಮಾಡ್ತಿದ್ದೀನಿ, ನನ್ನ ಲೈಫಲ್ಲಿ ಸಕ್ಸಸ್ ಆಗ್ತಿಲ್ಲ. ಒಂದು ಬಸ್ ಕೆಟ್ಟೋಗಿತ್ತಂತೆ, 20 ಜನ ತಳೆದ್ರಂತೆ, ಮುಂದೆ ಹೋಗ್ಲಿಲ್ಲ. ಡ್ರೈವರ್ ಕೇಳದ್ನಂತೆ, 20 ಜನ ತಳೆದ್ರು ಮುಂದೆ ಹೋಗ್ತಿಲ್ಲ. ಯಾಕೆ ಅಂದ್ರೆ 10 ಜನ ಮುಂದೆಯಿಂದ 10 ಜನ ಹಿಂದೆಯಿಂದ ತಳೆದ್ರಂತೆ.